ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕು ಪಂಚಾಯಿತಿ ಕೆಡಿಪಿ ಸಭೆಯಲ್ಲಿ ಆಡಳಿತಾರೂಢಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆಯರ ಇಒ ಜಗದೀಶ್ ಕಮ್ಮಾರ್ ಅವರ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಹರಿಸಿದ ಘಟನೆ ಜರುಗಿತು. ಬುಧವಾರ ಜರುಗಿದ ಕೆಡಿಪಿ ಸಭೆಯಲ್ಲಿ ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಸತೀಶ್ ಕೋಬಯ್ಯನವರ್ ತಾಲೂಕು ಪಂಚಾಯಿತಿಯ ಇಒ ಜಗದೀಶ್ ಕಮ್ಮಾರ್ ಸರಿಯಾಗಿ ಕಚೇರಿಗೆ ಬರಲ್ಲ, ಸರ್ಕಾರಿ ವಾಹನವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ನಂತರ ಕೆಡಿಪಿ ಸದಸ್ಯರಿಗೆ ಗೌರವ ಕೊಡುತ್ತಿಲ್ಲ. ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ನನಗೂ ಕೂಡ ಅಗೌರವ ಕೊಡುತ್ತಿದ್ದಾರೆ. ತಾಲೂಕು ಪಂಚಾಯಿತಿಯಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿದರೂ ಸದಸ್ಯರ ಗಮನಕ್ಕೆ ತರುತ್ತಿಲ್ಲ. ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಸಭೆಯಲ್ಲಿ ಆಗ್ರಹಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಶಾಸಕರ ಎಂಆರ್ ಪಾಟೀಲರು ಈ ಕುರಿತು ಅಗತ್ಯ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಭರವಸೆ ನೀಡಿ, ಬೇಸಿಗೆ ಆರಂಭವಾಗಿರುವುದರಿಂದ ತಾಲೂಕಿನ ಹಳ್ಳಿಗಳಲ್ಲಿ ಹಾಗೂ ಪಟ್ಟಣಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡುವಂತೆ ತಾಕೀತು ಮಾಡಿದರು. ತಾಲೂಕಿನ ಕೆಲವು ಹಳ್ಳಿಗಳಲ್ಲಿ ಈಗಾಗಲೇ ನೀರಿನ ಸಮಸ್ಯೆ ನನ್ನ ಗಮನಕ್ಕೆ ಬಂದಿದೆ. ಸಂಬಂಧಪಟ್ಟ ಇಲಾಖೆಯವರು ಆಯಾ ಗ್ರಾಮಕ್ಕೆ ತೆರಳಿ ಸಮರ್ಪಕವಾಗಿ ಪೂರೈಕೆ ಆಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ನೀರು ನೈರ್ಮಲ್ಯ ಇಲಾಖೆ ಅಧಿಕಾರಿ ಬಿಂದುಶ್ರೀ ಅವರಿಗೆ ಖಡಕ್ ವಾರ್ನಿಂಗ್ ಕೊಟ್ಟರು. ಕೆಆರ್ಐಡಿಎಲ್ ಇಲಾಖೆಯಿಂದ ಎಂಗಳಗಿ ಅಂಗನವಾಡಿ ಕೇಂದ್ರ ದುರಸ್ತಿ ಮಾಡಿದೆ. 2 ಲಕ್ಷ ಹಣ ಖರ್ಚು ಹಾಕಲಾಗಿದೆ. ಕೆಡಿಪಿ ಸದಸ್ಯ ತಮ್ಮನಗೌಡ ಪಾಟೀಲ್ ಶಾಸಕರಾದ ಪಾಟೀಲರ ಗಮನಕ್ಕೆ ತಂದಾಗ ಶಾಸಕ ಪಾಟೀಲ್ ಶಿಸ್ತು ಕ್ರಮ ಎದುರಿಸಬೇಕಾಗುತ್ತದೆ. ಸ್ಥಳಕ್ಕೆ ಹೋಗಿ ವಸ್ತುಸ್ಥಿತಿ ವರದಿಯನ್ನು ತಲುಪಿಸಬೇಕೆಂದು ಸೂಚಿಸಿದರು. ಸಭೆಯಲ್ಲಿ ತಹಶೀಲ್ದಾರ್ ರಾಜು ಮಾವರಕರ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸತೀಶ್ ಕೋಬಯ್ಯನವರ, ಪಶು ಇಲಾಖೆಯ ಎಚ್ಸಿ ಪಾಟೀಲ್, ತಾಲೂಕು ಪಂಚಾಯಿತಿ ಜಗದೀಶ್ ಕಮ್ಮಾರ್, ಕೆಡಿಪಿ ಸದಸ್ಯರಾದ ಮಲ್ಲೇಶ್ ಬೆಳವಡಿ, ವೆಂಕನಗೌಡ ಪಾಟೀಲ್, ತಮ್ಮನಗೌಡ ಪಾಟೀಲ್, ಹುಸೇನ್ ಹುಬ್ಬಳ್ಳಿ, ಅಡಿವೆಪ್ಪ ಹೆಬಸೂರು, ಶಂಕರಪ್ಪ ಹಡಪದ ಇದ್ದರು. ನಾಡಿನ ಹೊಸ ಸುದ್ದಿಗಳಿಗಾಗಿ ಗುಪ್ತಾ ನ್ಯೂಸ್ ಚಾನೆಲ್ ಸಂಪರ್ಕಿಸಿ, ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ಕ್ಲಾಸ್ 1 ಆಫೀಸರ್ ಫಸ್ಟ್ ನೋಡೋದು ಕ್ಲಾಸ್ 1 ಆಫೀಸರ್, ನೆಕ್ಸ್ಟ್ ಕ್ಲಾಸ್ 2 ಆಫೀಸರ್ ಸರ್. ಆನಂತರ ನಾನು ಇವ್ರು ಹೆಕ್ಟರ್ ಹಾಕಕ್ಕೆ ಬರೋದಿಲ್ಲ, ಯಾಕಂದ್ರೆ ನೆಸೆಸಿಟಿ ಇದೆ ಸರ್. ಅವ್ರಿಗೆ ಎಸೆನ್ಷಿಯಲ್ ವರ್ಕ್ ಸಾಹೇಬ್ರ ಅವ್ರು ಹಾಕಿದ್ರು, ನಾನು ಹಾಕಿಲ್ಲ. ಸಪ್ರೇಟ್ ಹಾಕಿದ್ದು ಅದಕ್ಕೆ ಕ್ಲಾರಿಫಿಕೇಶನ್ ಹಾಗಾಗಿ ನೀವು ಯಾವಾಗ ಬರಲಿ ಅವರು ಒಂದು ಡೈರಿ ನಲ್ಲಿ ಮೇ 7ರಿಂದ 13ವರೆಗೂ 3 ದಿನ ನಾನು ರಜೆ ತಗೊಂಡ್ಬಿಟ್ಟು ಇಲ್ಲಿವರೆಗೆ ಒಂದು ದಿನ ರಜೆ, ಒಂದೇ ಒಂದು ಸಿಂಗಲ್ ರಜೆ ತಗೊಂಡು ನಾನು ಒಂದೇ ಒಂದು ದಿನ ರಜೆ ತಗೊಂಡಿದ್ದೆ.